ರಾಜ್ಯಪಾಲರ ಮುಂದೆ ಸಂಖ್ಯಾಬಲವನ್ನ ತೋರಿಸಿರುವಂತಹ ವಿಜಯ್ ನಾಳೆಯೇ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಾರೆ. ಕೊನೆಗೂ ಬಹುಮತ ಸಾಬೀತುಪಡಿಸುವಲ್ಲಿ ಅಥವಾ ತಮಗಿರುವ ಸಂಖ್ಯಾಬಲವನ್ನ ರಾಜ್ಯಪಾಲರಿಗೆ ಸ್ಪಷ್ಟಪಡಿಸುವಲ್ಲಿ ವಿಜಯ್ ಸಕ್ಸಸ್ ಆದರೂ ಸುಮಾರು 1.5 ಗಂಟೆಗಳ ನಂತರ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 3:15ಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ದು 5 ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ 120 ಶಾಸಕರ ಬೆಂಬಲದೊಂದಿಗೆ ನಾಳೆ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ವಿಜಯ್ ಅವರ ಜೊತೆಗೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ಒಟ್ಟು 5 ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟಿರೋದು. 5 ಪಕ್ಷಗಳಲ್ಲಿ 4 ಪಕ್ಷಗಳು ನಮ್ಮದು ಬಾಹ್ಯ ಬೆಂಬಲ ಅಂತ ಹೇಳಿದ್ದಾವೆ. ಸರ್ಕಾರದ ಭಾಗವಾಗೋದು ಕಾಂಗ್ರೆಸ್ ಮಾತ್ರ. ಹಾಗಾಗಿ ನಾಳೆ ಕಾಂಗ್ರೆಸ್ನಿಂದ ಎಷ್ಟು ಮಂದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಟಿವಿಕೆ ಪಕ್ಷದ ಶಾಸಕರು ಎಷ್ಟು ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸಿಎಂ ವಿಜಯ್ ಅವರ ಜೊತೆ ಪದಗ್ರಹಣವನ್ನ ಸ್ವೀಕರಿಸಲಿದ್ದಾರೆ ಅನ್ನುವುದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣವಾಗಿದ್ದಂಥ ತಮಿಳುನಾಡಿನ ರಾಜಕಾರಣದ ಸರ್ಕಾರ ರಚನೆಯ ಕಸರತ್ತು ಕೊನೆಗೂ ಕ್ಲೈಮ್ಯಾಕ್ಸ್ ಅನ್ನ ಕಂಡಿದೆ. ಗಂಟೆಗೊಂದರಂತೆ ಟ್ವಿಸ್ಟ್ ಅನ್ನ ಪಡ್ಕೊಂಡಂಥ ಬೆಳವಣಿಗೆ ಇದು. ಜನರನ್ನ ಸೀಟ್ನ ತುದಿಯಲ್ಲಿ ಕೂರಿಸಿದಂಥ ರಾಜಕಾರಣದ ಚದುರಂಗದ ಆಟ ಇದು. ಬಟ್ ಫೈನಲಿ ಎಲ್ಲವೂ ಕ್ಲಿಯರ್ ಆಗಿದೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಂಥ ವಿಜಯ್ ಅವರ ಟಿವಿಕೆ ಪಕ್ಷವೇ ಸರ್ಕಾರವನ್ನ ರಚನೆ ಮಾಡ್ತಾ ಇದೆ. ಸಂಜೆ 6:30 ಸುಮಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ದು ವಿಜಯ್ ಅವರು. ಆದರೆ ಇವತ್ತಿನ ಭೇಟಿ ಎಷ್ಟು ವಿಶೇಷವಾಗಿತ್ತು ನೋಡಿ. ಆ ದೃಶ್ಯಗಳನ್ನ ಗಮನಿಸಿ. ಕಳೆದ 3 ಭೇಟಿಗಳನ್ನ ನೀವು ಗಮನಿಸಿದ್ರೆ 3-4 ಜನ ಟಿವಿಕೆ ಪಕ್ಷದವರು ಹೋಗಿ ಭೇಟಿಯನ್ನ ಮಾಡಿದ್ರು, ತಮ್ಮ ಬೆಂಬಲ ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ರು. ಆದರೆ ಇವತ್ತು 5 ಮೈತ್ರಿ ಪಕ್ಷಗಳು ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ಮುಸ್ಲಿಂ ಲೀಗ್, ಹಾಗೆಯೇ ಒಟ್ಟು 5 ಪಕ್ಷಗಳು ಏನಿದ್ದಾವೆ ವಿಸಿಕೆ, ಆ 5 ಪಕ್ಷಗಳ ಮುಖಂಡರು ಸಾಥನ್ನ ಕೊಟ್ಟಿದ್ದಾರೆ ವಿಜಯ್ ಅವರಿಗೆ. ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯಾಗಿದೆ. ನಾಳೆ ಮಧ್ಯಾಹ್ನ 3:15 ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ವಿಜಯ್. ಅವರಿಗೆ 9 ಜನ ಶಾಸಕರು ಸಾಥನ್ನ ಕೊಡ್ತಾರೆ. ಅವ್ರ ಜೊತೆ 9 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿಗೆ ನಾಳೆ ಮಧ್ಯಾಹ್ನ 3:15 ವಿಜಯ್ ಅವರ ಹೊಸ ಇತಿಹಾಸ ತಮಿಳುನಾಡಿನ ರಾಜಕಾರಣದಲ್ಲಿ ಆರಂಭವಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.